ಇತ್ತ ಎಚ್ ಸಿ ಮಹದೇವಪ್ಪನವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು. ಸುರ್ಜೇವಾಲಾ ಅವರನ್ನ ಇವತ್ತು ಭೇಟಿ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ, ಸಮಯವನ್ನ ಕೇಳಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಚಿವರ ದೆಹಲಿ ಯಾತ್ರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು, ಇಂದು ಸುರ್ಜೇವಾಲಾ ಭೇಟಿ. ಸುರ್ಜೇವಾಲಾರನ್ನ ಭೇಟಿ ಆಗಿದ್ದಾರೆ ಸಚಿವ ಮಹದೇವಪ್ಪ, ಆಲ್ರೆಡಿ ಭೇಟಿ ಆಗಿದ್ದಾರೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಇವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಿನ್ನೆ ಭೇಟಿ ಆದ್ರು, ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಅವರ ಮನೆಯಲ್ಲೇ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನ ತಗೊಂಡು ಬರಲೇಬೇಕು ಅಂಥೇಳಿ ಇಬ್ಬರು ನಾಯಕರು ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಚ್ ಸಿ ಮಹದೇವಪ್ಪನವರು ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಮಾತಾಡಿಸ್ಕೊಂಡು ಬಂದಿದ್ರು. ಏನು ಹೇಳಿದ್ದಾರೋ ಗೊತ್ತಿಲ್ಲ, ಒಂದಂತೂ ಭಾಳ ಸ್ಪಷ್ಟವಾಗಿದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದು ಪಕ್ಷದ ಪರಿಧಿಯ ಒಳಗಡೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಆಗಾಗ ಮಾತಾಡ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಈಗ ಹಂಗೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಅನ್ಸುತ್ತೆ ಇವರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗರು, ಅಹಿಂದ ನಾಯಕರು ಬೇರೆ. ಹೀಗಿರುವಾಗ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು, ಇವತ್ತು ಸುರ್ಜೇವಾಲಾ ಅವರನ್ನು ಕೂಡ ಎಚ್ ಸಿ ಮಹದೇವಪ್ಪ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರು ಮನೆಯಲ್ಲೇ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾದಂಥ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿದ್ದು ಮತ್ತು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಹದೇವಪ್ಪ. ಆ ಫೋಟೋ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕ್ಲಾರಿಟಿಯನ್ನು ಪಡ್ಕೊಂಡು ಬರಲೇಬೇಕು ಅಂಥೇಳಿ ಎಚ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಎಚ್ ಸಿ ಮಹದೇವಪ್ಪನವರಿಗೆ ಭಾಳ ಕ್ಲಿಯರ್ ಆಗಿ ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದು ಇಷ್ಟ ಇಲ್ಲ. ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗರಾಗಿರುವ ಎಚ್ ಸಿ ಮಹದೇವಪ್ಪನವರು ಯಾವುದೇ ಕಾರಣಕ್ಕೂ ನಾಯಕತ್ವ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇರಲಿ ಅನ್ನೋದು ಅವರ ಆಲೋಚನೆ. ಈ ನಿಟ್ಟಿನಲ್ಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿ ಚರ್ಚೆ ಮಾಡಿದರೆ, ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಎಚ್ ಸಿ ಮಹದೇವಪ್ಪನವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು. ಸುರ್ಜೇವಾಲಾ ಅವರನ್ನ ಇವತ್ತು ಭೇಟಿ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ, ಸಮಯವನ್ನ ಕೇಳಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಚಿವರ ದೆಹಲಿ ಯಾತ್ರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು, ಇಂದು ಸುರ್ಜೇವಾಲಾ ಭೇಟಿ. ಸುರ್ಜೇವಾಲಾರನ್ನ ಭೇಟಿ ಆಗಿದ್ದಾರೆ ಸಚಿವ ಮಹದೇವಪ್ಪ, ಆಲ್ರೆಡಿ ಭೇಟಿ ಆಗಿದ್ದಾರೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಇವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಿನ್ನೆ ಭೇಟಿ ಆದ್ರು, ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಅವರ ಮನೆಯಲ್ಲೇ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನ ತಗೊಂಡು ಬರಲೇಬೇಕು ಅಂಥೇಳಿ ಇಬ್ಬರು ನಾಯಕರು ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಚ್ ಸಿ ಮಹದೇವಪ್ಪನವರು ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಮಾತಾಡಿಸ್ಕೊಂಡು ಬಂದಿದ್ರು. ಏನು ಹೇಳಿದ್ದಾರೋ ಗೊತ್ತಿಲ್ಲ, ಒಂದಂತೂ ಭಾಳ ಸ್ಪಷ್ಟವಾಗಿದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದು ಪಕ್ಷದ ಪರಿಧಿಯ ಒಳಗಡೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಆಗಾಗ ಮಾತಾಡ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಈಗ ಹಂಗೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಅನ್ಸುತ್ತೆ ಇವರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗರು, ಅಹಿಂದ ನಾಯಕರು ಬೇರೆ. ಹೀಗಿರುವಾಗ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು, ಇವತ್ತು ಸುರ್ಜೇವಾಲಾ ಅವರನ್ನು ಕೂಡ ಎಚ್ ಸಿ ಮಹದೇವಪ್ಪ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರು ಮನೆಯಲ್ಲೇ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾದಂಥ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿದ್ದು ಮತ್ತು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಹದೇವಪ್ಪ. ಆ ಫೋಟೋ ಕೂಡ ತಾವು ಗಮನಿಸ್ತಾ ಇದ್ದೀರಿ.
ಒಂದು ಕ್ಲಾರಿಟಿಯನ್ನು ಪಡ್ಕೊಂಡು ಬರಲೇಬೇಕು ಅಂಥೇಳಿ ಎಚ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಎಚ್ ಸಿ ಮಹದೇವಪ್ಪನವರಿಗೆ ಭಾಳ ಕ್ಲಿಯರ್ ಆಗಿ ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದು ಇಷ್ಟ ಇಲ್ಲ. ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗರಾಗಿರುವ ಎಚ್ ಸಿ ಮಹದೇವಪ್ಪನವರು ಯಾವುದೇ ಕಾರಣಕ್ಕೂ ನಾಯಕತ್ವ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇರಲಿ ಅನ್ನೋದು ಅವರ ಆಲೋಚನೆ. ಈ ನಿಟ್ಟಿನಲ್ಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿ ಚರ್ಚೆ ಮಾಡಿದರೆ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಎಚ್ ಸಿ ಮಹದೇವಪ್ಪನವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು. ಸುರ್ಜೇವಾಲಾ ಅವರನ್ನ ಇವತ್ತು ಭೇಟಿ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ, ಸಮಯವನ್ನ ಕೇಳಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಚಿವರ ದೆಹಲಿ ಯಾತ್ರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು, ಇಂದು ಸುರ್ಜೇವಾಲಾ ಭೇಟಿ. ಸುರ್ಜೇವಾಲಾರನ್ನ ಭೇಟಿ ಆಗಿದ್ದಾರೆ ಸಚಿವ ಮಹದೇವಪ್ಪ, ಆಲ್ರೆಡಿ ಭೇಟಿ ಆಗಿದ್ದಾರೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಇವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಿನ್ನೆ ಭೇಟಿ ಆದ್ರು, ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಅವರ ಮನೆಯಲ್ಲೇ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನ ತಗೊಂಡು ಬರಲೇಬೇಕು ಅಂಥೇಳಿ ಇಬ್ಬರು ನಾಯಕರು ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಚ್ ಸಿ ಮಹದೇವಪ್ಪನವರು ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಮಾತಾಡಿಸ್ಕೊಂಡು ಬಂದಿದ್ರು. ಏನು ಹೇಳಿದ್ದಾರೋ ಗೊತ್ತಿಲ್ಲ, ಒಂದಂತೂ ಭಾಳ ಸ್ಪಷ್ಟವಾಗಿದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದು ಪಕ್ಷದ ಪರಿಧಿಯ ಒಳಗಡೆ DK ಶಿವಕುಮಾರ್ ಮತ್ತು ಸುರೇಶ್ ಅವರು ಆಗಾಗ ಮಾತಾಡ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಈಗ ಹಂಗೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಅನ್ಸುತ್ತೆ ಇವರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗರು, ಅಹಿಂದ ನಾಯಕರು ಬೇರೆ. ಹೀಗಿರುವಾಗ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು, ಇವತ್ತು ಸುರ್ಜೇವಾಲಾ ಅವರನ್ನು ಕೂಡ ಎಚ್ ಸಿ ಮಹದೇವಪ್ಪ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರು ಮನೆಯಲ್ಲೇ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾದಂಥ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿದ್ದು ಮತ್ತು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಮಹದೇವಪ್ಪ. ಆ ಫೋಟೋ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕ್ಲಾರಿಟಿಯನ್ನು ಪಡ್ಕೊಂಡು ಬರಲೇಬೇಕು ಅಂಥೇಳಿ ಎಚ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಎಚ್ ಸಿ ಮಹದೇವಪ್ಪನವರಿಗೆ ಭಾಳ ಕ್ಲಿಯರ್ ಆಗಿ ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದು ಇಷ್ಟ ಇಲ್ಲ. ಸಿದ್ದರಾಮಯ್ಯನವರ ಪಕ್ಕ ಬೆಂಬಲಿಗರಾಗಿರುವ ಎಚ್ ಸಿ ಮಹದೇವಪ್ಪನವರು ಯಾವುದೇ ಕಾರಣಕ್ಕೂ ನಾಯಕತ್ವ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇರಲಿ ಅನ್ನೋದು ಅವರ ಆಲೋಚನೆ. ಈ ನಿಟ್ಟಿನಲ್ಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿ ಚರ್ಚೆ ಮಾಡಿದರೆ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ.